ಹೆಲೋ ಎವ್ರಿವನ್, ನಾನಿವತ್ತು ನನ್ನ ಅಪ್ಪ ಅಮ್ಮನ ಜೊತೆ ನನ್ನ ಪಾಪುನ ಕರ್ಕೊಂಡು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೊರಟಿದ್ದೆ. ಕಾರ್ ಹತ್ತೋದೇ ತಡ ನನ್ನ ಮಗ ನಿದ್ದೆಗೆ ಜಾರ್ಬಿಟ್ಟ. ನಾವು ಹೊರಟಿದ್ದು ಕೂಡ ತುಂಬ ಲೇಟ್ ಆಗಿತ್ತು. ಪಾಪು ಕೈ ಬಿಟ್ಟಿರಲಿಲ್ಲ. ನಾವು ಫಂಕ್ಷನ್ ಕೂಡ ಅಟೆಂಡ್ ಮಾಡಿದ್ವಿ. ಆಮೇಲೆ ಊಟ ಮುಗಿಸಿದ್ವಿ. ಪಾಪು ಆಗಲೂ ಮಲಗಿದ್ದ. ಅವ್ನು ಎದ್ಮೇಲೆ ಅವನಿಗೂ ಊಟ ಮಾಡಿಸ್ಕೊಂಡು ಮತ್ತೆ ಅವ್ನ ಚಿಕ್ಕ ಮನೆಗೆ, ನನ್ನ ತಂಗಿ ಮನೆಗೆ ಕರ್ಕೊಂಡು ಹೊರಟ್ವಿ. ಅಲ್ಲಿ ಕೂಡ ಅವ್ರ ಮನೇಲೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ನಾನು ಪಾಪು ಇಬ್ಬರು ಸೇರಿಕೊಂಡು ಮನೇಲಿರೋರಿಗೆಲ್ಲ ಟೀ ಮಾಡಿದ್ವಿ. ಎಲ್ರಿಗೂ ಟೀ ಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ವಾಕ್ ಹೊರಟೆ. ಹಾಗೆ ಅಲ್ಲಿಂದ ಬರ್ತಾ ಹಾಲು ಮೊಸರು ಏನೇನು ಬೇಕೋ ಅಂಗಡಿಯಿಂದ ಮನೆಗೆ ತಂದ್ಕೊಂಡೆ. ನಮ್ಮದು ಹಳ್ಳಿ ಆಗಿರೋದ್ರಿಂದ ಸಂಜೆ ವಾತಾವರಣ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ. ನಾನು ಮನೆಗೆ ಬರೋ ಅಷ್ಟರಲ್ಲಿ ಕಿಟಕಿ ಹತ್ರನೇ ನನ್ನ ಮಗ ಕಾಯ್ತಾ ಇದ್ದ. ಯಾಕಂದರೆ ನಾನು ಅವ್ನಿಗೆ ಹೇಳ್ದಿರ ಹೋಗಿದ್ದೆ. ಹೊರಗಡೆಯಿಂದ ಚಿಲ್ಕ ಹಾಕೊಂಡು ಹೋಗಿದ್ದೆ. ಚಿಲ್ಕ ತೆಕ್ಕೊಂಡು ಒಳಗೆ ಬಂದೆ. ಅಲ್ಲಿ ಪಾಪು ಅಪ್ಪ ಜೊತೆ ಆಟಾಡ್ತಾ ಇದ್ದ. ನಾನು ಸೀದಾ ಕಿಚನ್ಗೆ ಹೋದೆ. ಹಾಲು ಕಾಯಿಸಿದೆ. ಹಾಗೆ ರಾತ್ರಿ ಊಟಕ್ಕೆ ಸಾರು ಸಾಂಬಾರೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ಎಲ್ಲ ಆದಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಲಾಸ್ಟಿಗೆ ಅಕ್ಕಿ ತೊಳೆದು ಅನ್ನಕ್ಕಿಟ್ಟೆ. ಅನ್ನ ಕೂಡ ರೆಡಿ ಆಯಿತು. ಈಗ ಎಲ್ರಿಗೂ ಊಟದ ಸಮಯ. ಅದೇ ಟೈಮ್ಗೆ ನನ್ನ ಮಗ ಕೂಡ ಓಡಿ ಬಂದ. ಊಟ ಮಾಡೋಣ ಬಾ ಅಂತ ಅಡುಗೆ ಮನೆ ಕಡೆ ತೋರಿಸ್ತಿದ್ದ. ಅವನಿಗೂ ಊಟ ಮಾಡಿಸಿ ಬಂದಾಯಿತು. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.